ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೊ ಇದು KCET ಸ್ಟೂಡೆಂಟ್ಸ್ ಏನಿದ್ದೀರಾ ಅವ್ರಿಗೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ಸೊ ನೀವು ಈಗ ಎಕ್ಸಾಮ್ ಬರೆದಿದ್ದೀರಾ, ರಿಸಲ್ಟ್ ಬರೋದ್ರಲ್ಲಿದೆ. ಸೊ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಈಗ ಟೈಮ್ ಏನಿದೆ ಇದು ತುಂಬ ಪ್ರೇಷಿಯಸ್ ಆದಂತಹ ಟೈಮು. ಈ ಟೈಮನ್ನು ನೀವು ವೇಸ್ಟ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ನಿಮಗೆ KCET ರಿಸಲ್ಟ್ ಆದ ಮೇಲೆ ಆಪ್ಷನ್ ಎಂಟ್ರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅಲ್ಲಿ ನಿಮಗೆ ಬೇಕಾದಂತಹ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗತ್ತೆ. ಅದು ಕರೆಕ್ಟಾಗಿ ನೀವು ಲಿಸ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡಬೇಕು ಅಂತ ಅಂದರೆ ಸೊ ಯಾವ ರೀತಿಯಾಗಿ ಲಿಸ್ಟನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಪ್ಷನ್ ಎಂಟ್ರಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ನಿಮ್ಮ ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ನೀವು ಯಾವ ಕಾಲೇಜಿಗೆ ಹೋಗ್ತೀರಾ, ಯಾವ ಬ್ರಾಂಚಿಗೆ ಹೋಗ್ತೀರಾ, ಮುಂದೆ ನಿಮ್ಮ ಕೆರಿಯರ್ ಏನಾಗುತ್ತೆ ಅದೆಲ್ಲ ನಿಂತಿರೋದೇ ಆಪ್ಷನ್ ಎಂಟ್ರಿ ಮೇಲೆ. ಸೊ ಯಾರು ಕೂಡ ಅದನ್ನು ಇಗ್ನೋರ್ ಮಾಡಬೇಡಿ. ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಯಾರೋ ಲಿಸ್ಟ್ ಮಾಡಿರ್ತಾರೆ ಅದನ್ನು ತೊಗೊಂಡ್ಬಿಟ್ಟು ನೀವು ಅದೇ ಆಪ್ಷನ್ ಎಂಟ್ರಿನ ಮಾಡುವಂಥದ್ದು ಇದೆಲ್ಲ ಬೇಡ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ, ಮಿಸ್ ಮಾಡ್ಕೊಳ್ಬೇಡಿ. ಲಾಸ್ಟಿಗೆ ಒಂದು ಟಿಪ್ಸ್ ಕೂಡ ಇದೆ ನಿಮಗೆ, ಓಕೆನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿಗೆ ಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರಬಹುದು ಅನ್ನೋ ಒಂದು ಎಸ್ಟಿಮೇಷನ್ ನಿಮಗೆ ಇರಬೇಕಾಗತ್ತೆ. ಈಗಾಗಲೇ KEA ಕಡೆಯಿಂದ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನೀವು OMR ಕೂಡ ಕರೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಷನ್ ಮಾಡಿಲ್ಲ ಅಂತ ಅಂದರೆ ಯಾವ ರೀತಿಯಾಗಿ OMRನ ಡೌನ್ಲೋಡ್ ಮಾಡೋದು, ಕೀ ಆನ್ಸರ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ಎರಡೂ ವಿಡಿಯೋ ಕೂಡ ನನ್ನ ಒಂದು ಚಾನಲಲ್ಲಿ ಇದೆ. ನೀವು ಅದನ್ನು ನೋಡಿಬಿಟ್ಟು OMRನ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಮಾರ್ಕ್ಸ್ ಬಂದಿದ್ದಾದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಇಷ್ಟು ರ್ಯಾಂಕಿಂಗ್ ಬರಬಹುದು ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ನಿಮ್ಮ ರ್ಯಾಂಕಿಂಗ್ ಗೊತ್ತಿರೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ರ್ಯಾಂಕಿಂಗ್ ಬರಬಹುದು ಅನ್ನೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನೀವು ಲಾಸ್ಟ್ ಇಯರ್ದು ಕಟ್ ಆಫ್ನ ಚೆಕ್ ಮಾಡಬೇಕಾಗತ್ತೆ. ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಇದೆ. ಸೊ ನಂದಿಷ್ಟು ರ್ಯಾಂಕಿಂಗ್ ಬಂದರೆ ಯಾವ ಕಾಲೇಜಲ್ಲಿ ನನಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇದೆ ಅದನ್ನು ಮೊದಲು ನೋಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ 10K ಒಂದು ಏನು CET ರ್ಯಾಂಕಿಂಗ್ ಇದೆ ಅಂತಂದರೆ ನೀವು 8,000ಇಂದ 15,000ವರೆಗೂ ಯಾವ್ಯಾವ ಕಾಲೇಜಲ್ಲಿ ಕಟ್ ಆಫ್ ಇದೆ ಅದೆಲ್ಲನೂ ಕೂಡ ಲಿಸ್ಟ್ ಮಾಡಬೇಕಾಗತ್ತೆ. ಅದನ್ನು ನೀಟಾಗಿ ರಿಸರ್ಚ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ರ್ಯಾಂಕಿಂಗಿಗೆ ಅಷ್ಟು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಓಕೆನಾ? ನೆಕ್ಸ್ಟು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾದ್ರೆ ಮೊದಲನೇದಾಗಿ 3 ಪಾರ್ಟಾಗಿ ಕಾಲೇಜಸ್ನ ಡಿವೈಡ್ ಮಾಡಬೇಕಾಗತ್ತೆ. ಫಸ್ಟ್ ಯಾವ ಕಾಲೇಜ್ ಅಂತ ಅಂದರೆ ಡ್ರೀಮ್ ಕಾಲೇಜಸ್ ಅಂತ. ಡ್ರೀಮ್ ಕಾಲೇಜಸ್ ಅಂತ ಅಂದರೆ ಇವೆಲ್ಲನೂ ಕೂಡ ಟಾಪ್ ಕಾಲೇಜಸ್ ಆಗಿರುತ್ತೆ. ಸೊ ಎಲ್ರಿಗೂ ಕೂಡ ಈ ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇರುತ್ತೆ, ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ, ಪ್ಯಾಕೇಜ್ ಚೆನ್ನಾಗಾಗುತ್ತೆ. ಅಂತಹ ಕಾಲೇಜ್ನ ಡ್ರೀಮ್ ಕಾಲೇಜ್ ಅಂತ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಪಾಸಿಬಲ್ ಕಾಲೇಜಸ್ ಅಂತ ಅಂದರೆ ನಿಮ್ಮ ಒಂದು ರ್ಯಾಂಕಿಂಗಿಗೆ ಯಾವ ಕಾಲೇಜಸ್ ಸಿಗ್ಬೋದು ಅವೆಲ್ಲನೂ ಕೂಡ ಪಾಸಿಬಲ್ ಕಾಲೇಜಸ್. ನೆಕ್ಸ್ಟು ಸೇಫ್ ಕಾಲೇಜಸ್. ಅಕಸ್ಮಾತ್ ಪಾಸಿಬಲ್ ಕಾಲೇಜಸ್ಸಲ್ಲಿ ನಿಮಗೆ ಸಿಕ್ಕಿಲ್ಲ ಸೀಟು ಅಂತಂದರೆ ಸೇಫ್ ಕಾಲೇಜಸ್ ಅಂದರೆ ಅದಾದಮೇಲೆ ನೆಕ್ಸ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ರ್ಯಾಂಕಿಂಗ್ ಕಟ್ ಆಫ್ ಇರುವಂತಹ ಕಾಲೇಜಸ್ನ ಸೇಫ್ ಕಾಲೇಜಸ್ ಅಂತ ಇಟ್ಕೊಂಡಿರಬೇಕಾಗುತ್ತೆ. ಈ ರೀತಿಯಾಗಿ ಲಿಸ್ಟ್ ಮಾಡಿಕೊಡಿ ಕಾಲೇಜಸ್ನ. ನಿಮಗಿಂತ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇರೋವಂಥ ಕಾಲೇಜಸ್ ಏನಿರುತ್ತೆ ಅದು ಡ್ರೀಮ್ ಕಾಲೇಜಸ್, ನಿಮಗೆ ಪಾಸಿಬಲ್ ಇರೋವಂಥ ಕಾಲೇಜಸ್ ಏನಿರುತ್ತೆ ಅದು ಪಾಸಿಬಲ್ ಕಾಲೇಜಸ್, ಹಾಗೆಯೇ ನಿಮಗಿಂತ ಸ್ವಲ್ಪ ಕಡಿಮೆ ಕಟ್ ಆಫ್ ಇರೋವಂಥ ಕಾಲೇಜಸ್ ಏನಿದೆ ಅದು ಸೇಫ್ ಕಾಲೇಜಸ್. ಈ ಥರ 3 ಲಿಸ್ಟ್ಗಳನ್ನು ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು ಈ ಲಿಸ್ಟ್ ಆದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಈ ಪಾಸಿಬಲ್ ಕಾಲೇಜಸ್ ಏನಿದೆ ಅಲ್ವಾ ಅದ್ರ ಬಗ್ಗೆ ಪೂರ್ತಿಯಾಗಿ ರಿಸರ್ಚ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಕಾಲೇಜ್ ಬಗ್ಗೆನೂ. ಸೊ ಅದ್ರ ಪ್ಲೇಸ್ಮೆಂಟ್ ಏನಿದೆ, ಪ್ಲೇಸ್ಮೆಂಟ್ ಚೆನ್ನಾಗಾಗತ್ತಾ, ಹಾಗೆಯೇ ಲೊಕೇಶನ್ ಎಲ್ಲಿ ಆ ಕಾಲೇಜ್ ಬರುತ್ತೆ, ಆ ಕಾಲೇಜ್ದು ರಿವ್ಯೂ ಯಾವ ಥರ ಇದೆ, ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತಾ, ಹಾಸ್ಟೆಲ್ ಚೆನ್ನಾಗಿದೆಯಾ, ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇದೆಯಾ,
ಈ ರೀತಿಯಾಗಿ ಪ್ರತಿಯೊಂದು ಫೀಸ್ ಸ್ಟ್ರಕ್ಚರ್, ಮೇಯ್ನು ಫೀಸ್ ಸ್ಟ್ರಕ್ಚರ್. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಆ ಫೀಸ್ನ ಕಟ್ಟೋ ಅಂತ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಫೀಸ್ ಸ್ಟ್ರಕ್ಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇದೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ನೀವು ಏನು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಇದೆಲ್ಲನೂ ಕೂಡ ಈ ಪಾಸಿಬಲ್ ಕಾಲೇಜಸ್ ಅಂತ ಏನು ಲಿಸ್ಟ್ ಮಾಡಿರ್ತಾರ ಅದ್ರ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿರಬೇಕಾಗತ್ತೆ. ಉಳಿದಂತೆ ಈಗ ಟಾಪ್ ಕಾಲೇಜಸ್ ಹಾಗೆ ಸೇಫ್ ಕಾಲೇಜಸ್ ಅಂತ ಇರುತ್ತಲ್ಲ, ಅದರಲ್ಲಿ ಅಷ್ಟು ರಿಸರ್ಚ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ, ಆದರೆ ಅದರಲ್ಲೂ ಕೂಡ ನೀಟಾಗಿ ಎಲ್ಲ ತಿಳ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಬಟ್ ಪಾಸಿಬಲ್ ಕಾಲೇಜಸ್ ಮಾತ್ರ ಪೂರ್ತಿಯಾಗಿ ರಿಸರ್ಚ್ ಮಾಡಬೇಕಾಗತ್ತೆ. ನೆಕ್ಸ್ಟು ಬ್ರ್ಯಾಂಚ್ನ ಅಂದರೆ ಯಾವ ಬ್ರ್ಯಾಂಚಿಗೆ ನೀವು ಹೋಗಬೇಕು ಅಂತ ಇದ್ದೀರಾ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. CS ಮಾಡಬೇಕಾ, EC ಮಾಡಬೇಕಾ, ಅಥವಾ AI ಮಾಡಬೇಕಾ, ಎಲ್ಲನೂ ಕೂಡ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿರಬೇಕು. ಇದೇ ಬ್ರ್ಯಾಂಚಲ್ಲಿ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಬ್ರ್ಯಾಂಚ್ನ ಕೂಡ ನೀವು ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು ಈಗ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ರೆಡಿ ಆಗಿರ್ತೀರ. ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಕಾಲೇಜಸ್ನ ಅಲಾಟ್ ಮಾಡಬೇಕು ಅಂತಂದರೆ, ಫಸ್ಟಿಗೆ ನಿಮ್ಮ ರ್ಯಾಂಕಿಂಗಿಗೆ ಟಾಪ್ ಕಾಲೇಜಸ್ ಸಿಗಲಿ ಬಿಡಲಿ, ನೀವು ಟಾಪ್ ಕಾಲೇಜನ್ನೇ ಫಸ್ಟ್ ಹಾಕಬೇಕಾಗತ್ತೆ. ಸೊ ಈ ಒಂದು ಏನು ಈಗ ಒಂದು ಫಾರ್ಮುಲಾ ಥರ ನಾನು ಹೇಳ್ತೀನಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಡ್ರೀಮ್ ಕಾಲೇಜ್ ಪ್ಲಸ್ ಡ್ರೀಮ್ ಬ್ರ್ಯಾಂಚ್ ಅಂದರೆ ಎಲ್ರಿಗೂ ಕೂಡ ಇದೇ ಬ್ರ್ಯಾಂಚ್ ಬೇಕು ಅಂತ ಇರುತ್ತೆ, ಇದೇ ಕಾಲೇಜ್ ಬೇಕು ಅಂತ ಇರುತ್ತೆ. ಅದು ಡ್ರೀಮ್ ಕಾಲೇಜ್ ಪ್ಲಸ್ ಡ್ರೀಮ್ ಬ್ರಾಂಚ್ ಅಂತ ಇರುತ್ತಲ್ಲ, ಅಂದರೆ ಟಾಪ್ ಕಾಲೇಜಸ್ಸಲ್ಲಿ ಟಾಪ್ ಬ್ರಾಂಚ್ ಇರುತ್ತಲ್ಲ, ಅದೆಲ್ಲನೂ ಕೂಡ ಫಸ್ಟಲ್ಲಿ ಹಾಕಬೇಕಾಗತ್ತೆ ನೀವು. ಓಕೆನಾ, ಫಸ್ಟ್ ಪ್ರಿಫ್ರೆನ್ಸು ನಿಮ್ಮದು ಟಾಪ್ ಕಾಲೇಜೇ ಆಗಬೇಕಾಗತ್ತೆ. ಸೊ ನೀವು ಎಷ್ಟು ಬೇಕಿದ್ರೂ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಹಾಗಾಗಿ ನಿಮ್ಮ ಪ್ರಿಫ್ರೆನ್ಸು ಯಾವಾಗಲೂ ಕೂಡ ಬೆಸ್ಟ್ ಆಗಿರಲಿ. ಫಸ್ಟಿಗೆ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಟಾಪ್ ಕಾಲೇಜೇ ಆಗಿರಬೇಕು, ಟಾಪ್ ಬ್ರ್ಯಾಂಚೇ ಆಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಗುಡ್ ಕಾಲೇಜ್ ಪ್ಲಸ್ ಗುಡ್ ಬ್ರಾಂಚ್. ಅಂದರೆ ಈಗ ಟಾಪ್ ಕಾಲೇಜಸ್ ಎಲ್ಲ ಆಯಿತು, ಅದರಲ್ಲಿ ನಿಮಗೆ ಸೀಟ್ ಸಿಗಲ್ಲ ಅಂತ ಅಂದ್ಕೊಳ್ಳಿ, ಅದ್ರ ಕೆಳಗಡೆ ಪರವಾಗಿಲ್ಲ ಅನ್ನೋಂಥ ಕಾಲೇಜಸ್ ಇರುತ್ತೆ. ಸೊ ಟಾಪ್ ಕಾಲೇಜಸ್ ಬಿಟ್ಟರೆ ಇದರಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಾಗತ್ತೆ ಅನ್ನೋ ಥರ ಕಾಲೇಜಸ್ ಇರುತ್ತೆ. ಈಗ ಟಾಪ್ ಕಾಲೇಜಸಲ್ಲಿ RV ಕಾಲೇಜ್, PES ಕಾಲೇಜ್ ಇದೆಲ್ಲನೂ ಕೂಡ ಬರುತ್ತೆ. ಅದಾದಮೇಲೆ ಬರುವಂಥ ಕಾಲೇಜಸ್ಗಳು ಅದು ಏನು ಮೀಡಿಯಮ್ ರೇಂಜಲ್ಲಿ ಇರುತ್ತಲ್ಲ, ಆ ಕಾಲೇಜಸಲ್ಲಿ ಒಳ್ಳೆ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಗುಡ್ ಬ್ರ್ಯಾಂಚಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಚೆನ್ನಾಗಾಗತ್ತೆ. ಹಾಗಾಗಿ ಗುಡ್ ಕಾಲೇಜ್ ಪ್ಲಸ್ ಗುಡ್ ಬ್ರ್ಯಾಂಚ್ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ, ಅದರಲ್ಲೂ ನಿಮಗೆ ಸೀಟ್ ಅಲಾಟ್ ಆಗಲ್ಲ ಅನ್ನಿಸ್ತು ನಿಮಗೆ ಅಂತ ಅಂದರೆ ಆವ್ರೇಜ್ ಕಾಲೇಜಸ್ ಬರುತ್ತೆ. ಸೊ ಅಲ್ಪ ಸ್ವಲ್ಪ ಪ್ಲೇಸ್ಮೆಂಟ್ ಆಗತ್ತೆ, ಪ್ಯಾಕೇಜ್ ಕೂಡ ಆಗುತ್ತೆ ಅನ್ನೋವಂಥ ಕಾಲೇಜಸಲ್ಲಿ ಇಲ್ಲಿ ಬೆಸ್ಟ್ ಏನು ಬ್ರ್ಯಾಂಚನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ, ಆಗ ಮಾತ್ರ ನಿಮಗೆ ಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆವ್ರೇಜ್ ಕಾಲೇಜಸಲ್ಲಿ. ಅದಾದಮೇಲೆ ಸೇಫ್ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಅರೇಂಜ್ ಮಾಡ್ಕೊಂಡು ಬರಬೇಕು. ಈಗ ಫಸ್ಟಿಗೆ RV ಕಾಲೇಜಲ್ಲಿ CS ಬ್ರ್ಯಾಂಚ್, ಮತ್ತು RV ಕಾಲೇಜು EC ಬ್ರ್ಯಾಂಚ್, ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಬರ್ಬೇಕು. ಓಕೆನಾ, ಯಾವ ಕಾಲೇಜು ಹಾಗೆ ಯಾವ ಬ್ರ್ಯಾಂಚು ಒಂದೊಂದು ಬ್ರ್ಯಾಂಚಿಗೆ ಒಂದೊಂದು ಸರಿ ಆ್ಯಡ್ ಮಾಡಬೇಕಾಗತ್ತೆ. ಓಕೆನಾ, ಆ ಥರ ಆ್ಯಡ್ ಮಾಡಿಕೊಂಡು ಬರಬೇಕಾಗತ್ತೆ. ಈ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. ಓಕೆನಾ, ನಿಮಗೆ ಇವಾಗ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ. ನಿಮ್ಮ ರ್ಯಾಂಕಿಂಗ್ ಯಾವುದೇ ಆಗಿರಲಿ ನೀವು ಫಸ್ಟು ಟಾಪಿಂದನೇ ಬರಬೇಕು. ಯಾಕೆ ಅಂತ ಅಂದರೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ ಆದಮೇಲೆ ಆ ಸಿಸ್ಟಮ್ ಯಾವ ರೀತಿಯಾಗಿ ಅದನ್ನು ನೋಡುತ್ತೆ ಅಂತಂದರೆ ಟಾಪಿಂದ ನೋಡ್ಕೊಂಬರುತ್ತೆ. ಫಸ್ಟಿಗೆ ಯಾವ ಕಾಲೇಜು ಹಾಕಿರ್ತೀರ ಅಲ್ವಾ, ಸೊ ನಿಮ್ಮ ರ್ಯಾಂಕಿಂಗಿಗೆ ಅದು ಅಂದರೆ ಆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗೋ ಹಾಗಿದ್ರೆ ಅದು ನಿಮಗೆ ಸಿಗುತ್ತೆ ಆ ಥರ. ನೆಕ್ಸ್ಟು ಯಾವ ಕಾಲೇಜ್ ಹಾಕಿರ್ತೀರ ಅದರಲ್ಲಿ ಸಿಗುತ್ತಾ ಇಲ್ಲ, ನೆಕ್ಸ್ಟ್ ಸಿಗುತ್ತಾ ಇಲ್ಲ, ಆ ಥರ
ನೋಡ್ಕೊಂಬರುತ್ತೆ. ಸೊ ನಿಮ್ಮ ರ್ಯಾಂಕಿಗೆ ಸೂಟ್ ಆಗುವಂತಹ ಕಾಲೇಜನ್ನ ಅದು ಅಲಾಟ್ ಮಾಡುತ್ತೆ. ಹಾಗಾಗಿ ನೀವು ಟಾಪ್ ಕಾಲೇಜಸನ್ನು ಫಸ್ಟ್ ಹಾಕಿದ್ರೆ ಏನು ಅಕಸ್ಮಾತ್ ಸಿಗುವಂಥ ಚಾನ್ಸಸ್ ಇದ್ದರೆ ಟಾಪ್ ಕಾಲೇಜಸಲ್ಲೇ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಸೊ ನೀವು ಫಸ್ಟ್ಗೆ ಚೆನ್ನಾಗಿಲ್ದಿರೋ ಕಾಲೇಜ್ ಹಾಕಿದಾಗ ನಿಮಗೆ ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ಹೆಚ್ಚಿಗೆ ಆಪ್ಷನ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಮತ್ತು ಇನ್ನು ನೀವು ಇಂಜಿನಿಯರಿಂಗ್ ಅಲ್ಲದೇ ಬೇರೆ ಕೋರ್ಸಸ್ ಕೂಡ ಮಾಡ್ತೀವಿ ಅಂತ ಇರ್ತಾರೆ ಕೆಲವರು. ಈಗ ಟಾಪ್ ಕಾಲೇಜಸ್ ಅಲ್ಲಷ್ಟೇ ಸೀಟ್ ಸಿಕ್ಕರೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಇಲ್ಲಾಂತಂದರೆ BSc ಅಗ್ರಿ ಮಾಡ್ತೀನಿ, ವೆಟರ್ನರಿ ಮಾಡ್ತೀನಿ, ನರ್ಸಿಂಗ್ ಮಾಡ್ತೀನಿ, ಈ ಥರನೂ ಕೂಡ ಕೆಲವೊಬ್ಬರು ಇರ್ತಾರೆ. ಸೊ ಅಂಥವರು ಕೂಡ ನೀವು ಇಂಜಿನಿಯರಿಂಗ್ ಆದಮೇಲೆ ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜಸ್ನ ಕೊಟ್ಟಿದ್ದಾದಮೇಲೆ ಬೇರೆ ಕೋರ್ಸಿಂದು ಕೂಡ ಕೊಡ್ಬೋದು. BSc AGಗೆ ಈಗ GKVK ಕೊಡ್ಬೋದು, ರಾಯಚೂರು ಯೂನಿವರ್ಸಿಟಿ ಕೊಡ್ಬೋದು, ಈ ರೀತಿಯಾಗಿ ಕೊಡ್ಬೋದು, ಓಕೆನಾ. ಸೊ ನಿಮಗೆ ಯಾವ ಕಾಲೇಜು ಫಸ್ಟ್ ಪ್ರಿಫರೆನ್ಸಲ್ಲಿರುತ್ತೆ ಅದನ್ನು ಫಸ್ಟಿಗೆ ಹಾಕಬೇಕಾಗತ್ತೆ ಅಷ್ಟೇ. ಈ ರೀತಿಯಾಗಿ ಆಪ್ಷನ್ ಎಂಟ್ರಿನ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಿಮಗೆ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈಗಲಿಂದನೇ ಆಪ್ಷನ್ ಎಂಟ್ರಿಗೆ ಲಿಸ್ಟನ್ನು ರೆಡಿ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಇದೇ ಥರ ವೀಡಿಯೋಸ್ ಮೂಲಕ ನಿಮಗೆ ಹೆಲ್ಪ್ ಕೂಡ ಮಾಡ್ತೀನಿ. ಯಾವುದ್ಯಾವುದು ಟಾಪ್ ಕಾಲೇಜಸ್ ಅಂತಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. KCET ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಏನದು ಇಂಪಾರ್ಟೆಂಟ್ ಟಿಪ್ ಅಂತ ಅಂದರೆ, ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಟಾಪ್ ಕಾಲೇಜ್ ಅಂದ ತಕ್ಷಣ ಯಾವುದೇ ಬ್ರ್ಯಾಂಚ್ ಆಗಲಿ ಹೋಗಿ ಅಡ್ಮಿಷನ್ ಆಗಿಬಿಡ್ತಾರೆ. ಸೊ ಅದು ತುಂಬಾ ತಪ್ಪು. ಎಲ್ಲ ಬ್ರ್ಯಾಂಚಲ್ಲೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಆ ಕಾಲೇಜಲ್ಲಿ ಅನ್ನೋ ಥರ ಇರೋದಿಲ್ಲ, ಓಕೆನಾ. ನಾನು ನೋಡಿದ್ದೀನಿ GKVK ಅನ್ನೋ ಒಂದು ನೇಮ್ಗೋಸ್ಕರ ಯಾವುದೇ ಬ್ರಾಂಚಲ್ಲೂ ಆದ್ರೂ ಕೂಡ ಅದರಲ್ಲಿ ಅಡ್ಮಿಷನ್ ಹಾಕ್ತಾಯಿದ್ರು. ಅದೇ ಥರ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲೂ ಅಷ್ಟೇ ಟಾಪ್ ಕಾಲೇಜ್ ಅಂದ ತಕ್ಷಣ ಪ್ಲೇಸ್ಮೆಂಟ್ ಆಗುತ್ತೆ, ಪ್ಯಾಕೇಜ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಬ್ರ್ಯಾಂಚಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಆಗೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಒಳ್ಳೆ ಬ್ರ್ಯಾಂಚು, ಯಾವ ಬ್ರ್ಯಾಂಚಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ ಇದೆಲ್ಲನೂ ನೋಡಬೇಕಾಗತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತಾ ಎಲ್ಲ ನೋಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಕೊಡಬೇಕಾಗತ್ತೆ, ಓಕೆನಾ. ಸೊ ಇವರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ, ಇವ್ರ ಕ್ವಾಲಿಫಿಕೇಷನ್ ಏನಾಗಿರ್ಬೋದು, ಇವ್ರಿಗೇನು ಅಷ್ಟು ಗೊತ್ತಿರುತ್ತಾ ಅನ್ನೋ ಥರ ಕೆಲವೊಬ್ಬರು ಇರ್ತಾರೆ. ಸೊ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ಬಂದು BSc ಅಗ್ರಿಕಲ್ಚರ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿದೆ. GKVKನಲ್ಲೇ ನಾನು ಪೂರ್ತಿಯಾಗಿ BSc ಅಗ್ರಿಕಲ್ಚರ್ನ ಕಂಪ್ಲೀಟ್ ಮಾಡಿರೋ ಅಂಥದ್ದು. ನಿಮಗೆ ಬೇಕು ಅಂದರೆ ಸರ್ಟಿಫಿಕೇಟ್ ಕೂಡ ನಾನು ತೋರಿಸ್ತೀನಿ. ಸೊ ನಾನು ಯಾಕೆ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಓದೋ ಅಂಥ ಟೈಮಲ್ಲಿ ಈ ಥರ ನಮಗೆ ಗೈಡ್ ಮಾಡೋ ಅಂಥವ್ರು ಯಾರೂ ಕೂಡ ಇರಲಿಲ್ಲ, ಓಕೆನಾ. ನಮಗೇನು ಗೊತ್ತು ಅಷ್ಟನ್ನು ಆಪ್ಷನ್ ಎಂಟ್ರಿನಲ್ಲಿ ಮಾಡಿಬಿಟ್ಟು ಬಂದಿದ್ವಿ. ಹಾಗಾಗಿ ಆ ಥರ ಯಾರಿಗೂ ಕೂಡ ಆಗಬಾರ್ದು. ಈ ಒಂದು ನಾನು ಮಾಡೋ ಅಂಥ ವೀಡಿಯೋದಿಂದ ಕೆಲವೊಬ್ಬರಿಗೆ ಯೂಸ್ ಆದ್ರೂ ಕೂಡ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಾಗಾಗಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಚೆನ್ನಾಗಾಗಲಿ, ಒಳ್ಳೆ ಕಾಲೇಜಸಲ್ಲಿ ಎಲ್ರಿಗೂ ಕೂಡ ಅಡ್ಮಿಷನ್ ಆಗಲಿ. ಥ್ಯಾಂಕ್ ಯು ಸೋ ಮಚ್.